ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಕೊರಿಯನ್ ಡಿಶ್ ಮಾಡ್ತಿದ್ದೇನೆ, ಕೊರಿಯನ್ ಚಿಕನ್ ಫ್ರೈ. ನಮ್ಮ ಮಗಳಿಗಂತೂ ತುಂಬಾ ಇಷ್ಟ. ಅದಕ್ಕೆ ಯಾವಾಗಿಂದ ಹೇಳ್ತಿದ್ದಾಳೆ ಅದನ್ನು ಮಾಡಿ 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 ಅಂತ. ಸೊ ಇವತ್ತು ಅದನ್ನೇ ಮಾಡ್ತಿದ್ದೇನೆ. ನಂಗೂ ಇಷ್ಟ. ಇದು ತುಂಬಾ ಒಳ್ಳೇದಾಗ್ತದೆ ನಮ್ಗೆ ತಿನ್ಲಿಕ್ಕೆ. ಆದ್ರೆ ಯಾರಿಗೆ ಇಂಡಿಯನ್ ಫುಡ್ ಇಷ್ಟ ಇರ್ತದಲ್ಲ, ಅವ್ರಿಗೆ ಅಷ್ಟು ಇಷ್ಟ ಆಗುದಿಲ್ಲ. ಆದ್ರೆ ಈಗ ತುಂಬಾ ಮಂದಿಗೆ ಈ ಕೊರಿಯನ್ ಫುಡ್ ಎಲ್ಲ ತುಂಬಾ ಇಷ್ಟ ಆಗ್ತದಲ್ಲ, ಅವರಿಗಿದು ಖಂಡಿತವಾಗಿಯೂ ಇಷ್ಟವಾಗ್ತದೆ. ಆಕ್ಚುಲಿ ಕೊರಿಯನ್ ಫ್ರೈಡ್ ಚಿಕನ್ ಮಾಡುವಾಗ ನಾವೊಂದು ಪೇಸ್ಟ್ ಯೂಸ್ ಮಾಡ್ತೀವಿ. ಇದು ಗೋಚುಜಾಂಗ್ ಅಂತ. ಈ ಪೇಸ್ಟ್ ಯೂಸ್ ಮಾಡಿ ನಾವು ಫ್ರೈ ಮಾಡೋದಲ್ಲ, ಅದರ ನಂತರ ಸಾಸಸ್ ಎಲ್ಲ ಹಾಕ್ಲಿಕ್ಕುಂಟಲ್ಲ, ಆಗ ಇದನ್ನು ಯೂಸ್ ಮಾಡ್ತೀವಿ. ಇದು ಆಕ್ಚುಲಿ ಕೊರಿಯನ್ ಇದು ಚಿಲ್ಲಿ ಪೇಸ್ಟ್ ಅಂತ ಹೇಳ್ಬಹುದು. ನಾನು ಇದನ್ನು ಆಕ್ಚುಲಿ ಜಸ್ಟ್ ಫ್ರೈಡ್ ಚಿಕನ್ಗೆಲ್ಲ, ನಾನು ನೂಡಲ್ಸ್ಗೆಲ್ಲ ಯೂಸ್ ಮಾಡ್ತೇನೆ. ಒಳ್ಳೆ ಟೇಸ್ಟ್ ಬರ್ತದೆ ಆ ನೂಡಲ್ಸ್ಗೆಲ್ಲ ಹಾಕುವಾಗ. ಒಳ್ಳೆ ಟೇಸ್ಟ್, ಅಂದ್ರೆ ಟೇಸ್ಟ್ ಬೇರೆ ಬರ್ತದೆ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ಅಮೆಝಾನ್ ಅಲ್ಲೆಲ್ಲ ಸಿಗ್ತದೆ. ಒಮ್ಮೆ ಒಂದು ಬಾಟಲ್ ತೆಕೊಂಡು ಬಂದ್ರೆ ಎಕ್ಸ್ಟ್ರಾ ಟೈಮ್ ತನಕ ಯೂಸ್, ಅಂದ್ರೆ ತುಂಬಾ ಯೂಸ್ ಮಾಡುದಿಲ್ಲಲ್ಲ ನಾವು. ಸೊ ತುಂಬಾ ಟೈಮ್ ಬರ್ತದೆ. ಟ್ರೈ ಮಾಡಿ ನೋಡಿ ಪೇಸ್ಟ್ ಒಮ್ಮೆ ತಂದು. ಓಕೆ, ಈಗ ಮತ್ತೆ ಇನ್ನೊಂದಂದ್ರೆ ಈ ರೆಸಿಪಿಯನ್ನು ನೀವು ಪಾರ್ಟಿ ಇರುವಾಗ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ಬೋದು ಇದು. ಯಾಕಂದ್ರೆ ಅವ್ರಿಗೆ ಫ್ರೈಡ್ ಚಿಕನ್ ಅಂದ್ರೆ ಫಸ್ಟ್ ಆಫ್ ಆಲ್ ಇಷ್ಟ. ಅದು ಕೂಡ ಹೀಗೆಲ್ಲ ಮಾಡಿದ್ರೆ, ವೆರೈಟಿ ಆಗಿ ಮಾಡಿದ್ರೆ ಇನ್ನೂ ಖುಷಿ ಆಗ್ತದೆ. ಪಾರ್ಟೀಸ್ಗೆಲ್ಲ ಮಾಡ್ಬೋದು ಸ್ನ್ಯಾಕ್ಸ್ ತರ. ಒಂದು ಟಿಪ್ ಹೇಳ್ತೇನೆ. ಈ ಚಿಕನ್ ಮಾಡುವಾಗ, ಅಂದ್ರೆ ಕೊರಿಯನ್ ಚಿಕನ್ ಹೆಚ್ಚಾಗಿ ಮಾಡುವಾಗ ಕ್ರಿಸ್ಪಿ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಡಬಲ್ ಫ್ರೈ ಮಾಡಬೇಕು. ಯಾಕಂದ್ರೆ ಫಸ್ಟ್ ಫ್ರೈ ಮಾಡಿದ್ರೆ ಅದು ಒಳಗಿಂದ ಸ್ವಲ್ಪ ಸಾಫ್ಟ್ ಇರ್ತದೆ. ಸೊ ಡಬಲ್ ಫ್ರೈ ಮಾಡಿದ್ರೆ ಫುಲ್ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ಟ್ರೈ ಮಾಡಿ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಎಂಡ್ ತನಕ ನೋಡಿ. ಆಕ್ಚುಲಿ ತುಂಬಾ ಈಸಿ ಉಂಟು ರೆಸಿಪಿ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಕೊರಿಯನ್ ಫ್ರೈಡ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬಾ ಒಳ್ಳೇದಾಗ್ತದೆ. ನಮ್ಮ ಮಗಳಿದು ಫೇವ್ರೆಟ್ ಇದು. ಮೊದಲಿಗೆ ನಾವು ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ಇದಕ್ಕೆ ಹೆಚ್ಚು ಸಾಮಗ್ರಿ ಬೇಡ. ಫಸ್ಟಿಗೆ ನೋಡಿ, ಚಿಕನ್ ವಿಂಗ್ಸ್ ಅನ್ನು ಚೆನ್ನಾಗಿ ಕಟ್ ಮಾಡಿ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1 ಕಪ್ ಕಾರ್ನ್ಫ್ಲವರ್. ಇದಕ್ಕೆ ನಾವು ಗೋಧಿ ಹಿಟ್ಟನ್ನು ಬಳಸ್ತಿದ್ದೀವಿ. 1 ಕಪ್ ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಹಾಕ್ಲಿಕ್ಕೆ ಇಲ್ಲದಿದ್ದರೆ ನಿಮಗೆ ಮೈದಾ ಹಿಟ್ಟು ಕೂಡ ಹಾಕ್ಬೋದು. ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, 2 ಮೊಟ್ಟೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಮೊಟ್ಟೆಯಲ್ಲೇ ಅದು ಚೆನ್ನಾಗಿ ಮಿಕ್ಸ್ ಆಗ್ತದೆ. ಈಗ ಇದನ್ನು ಡೀಪ್ ಫ್ರೈ ಮಾಡಿ. ನಾವು 2 ಸಲ ಫ್ರೈ ಮಾಡ್ಲಿಕ್ಕೆ ಉಂಟು. ಈಗ ಒಮ್ಮೆ ಡೀಪ್ ಫ್ರೈ ಮಾಡಿ ಅದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ತದಲ್ಲ, ಆಗ ತೆಗೆದು ನಾವು ಒಂದು 5 ಮಿನಿಟ್ಸ್ ಹಾಗೆ ರೆಸ್ಟ್ ಮಾಡ್ಲಿಕ್ಕೆ ಇಡಬೇಕು. ನಂತರ ಪುನಃ ಡೀಪ್ ಫ್ರೈ ಮಾಡಬೇಕು. ಆಗ ಎಂತ ಮಾಡಬೇಕಂದ್ರೆ, ಆಯಿಲನ್ನು ತುಂಬ ಹಾಟ್ ಮಾಡಿ, ತುಂಬ ಬಿಸಿ ಮಾಡಿ, ನಂತರ ಎಲ್ಲ ಚಿಕನನ್ನು ಹಾಕ್ಬೋದು. ತುಂಬ ಇದ್ದರೆ 2 ಬ್ಯಾಚ್ ಮಾಡಿ ಹಾಕಿ, ಇಲ್ಲದಿದ್ದರೆ ಎಲ್ಲ ಹಾಕಿ ಒಂದು 3 ಮಿನಿಟ್ಸ್ 4 ಮಿನಿಟ್ಸ್ ಫ್ರೈ ಆಗಲಿ, ಮತ್ತೆ ತೆಗೆದಿಡಿರಿ. ಆಗ ಅದು ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ಇದು ನಾನು ಫಸ್ಟ್ ಟೈಮ್ ಫ್ರೈ ಮಾಡೋದು. ಇದನ್ನೀಗ ತೆಗಿತೇನೆ, ಯಾಕಂದರೆ ಆಲ್ಮೋಸ್ಟ್ ಆಗಿದೆ. ನೋಡಿ, ಇದನ್ನು ತೆಗೆದು ನಾನು 5 ನಿಮಿಷ ಹಾಗೆ ಇಡ್ತೇನೆ. ನೋಡಿ ಸಾಫ್ಟ್ ಉಂಟಲ್ಲ. ಈಗ 5 ನಿಮಿಷ ಆದ ನಂತರ ನಾನು ಈಗ ಪುನಃ ಫ್ರೈ ಮಾಡ್ತಿದ್ದೇನೆ. ಹೀಗೆ ಮಾಡೋದ್ರಿಂದ ಚಿಕನ್ ತುಂಬ ಕ್ರಿಸ್ಪಿಯಾಗಿರ್ತದೆ. ಹೆಚ್ಚಾಗಿ ಇವನ್ ನಿಮಗೆ ಚಿಲ್ಲಿ ಮಾಡುವಾಗ ಕೂಡ ಹೀಗೆ ಮಾಡಬಹುದು. ಆಗ ತುಂಬ ಕ್ರಿಸ್ಪಿ ಆಗಿರ್ತದೆ.
ಈಗ ಒಂದು ಬಾಣಲಿಗೆ ಒಂದು 3 ಟೀ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಗಾರ್ಲಿಕನ್ನು ಅಂದರೆ ಬೆಳ್ಳುಳ್ಳಿಯನ್ನು ಚಾಪ್ ಮಾಡಿದ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ, ನಂತರ ಇದಕ್ಕೆ 1 ಕಪ್ಪಷ್ಟು ಟೊಮೆಟೊ ಕೆಚಪ್, ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹನಿ ಹಾಕ್ತಿದ್ದೇನೆ. ಆ್ಯಕ್ಚುಲಿ ಇದರ ಬದಲು ರೈಸ್ ವೈನ್ ಹಾಕಲಿಕ್ಕೆ, ಆದರೆ ನನ್ನ ಹತ್ರ ಇಲ್ಲ, ಸೊ ನಾನು ಇದನ್ನು ಹಾಕ್ತೇನೆ. ಮತ್ತು ಅರ್ಧ ಕಪ್ ಗೋಚುಜಾಂಗ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ವೆನಿಗರನ್ನು ಹಾಕಿ ಮಿಕ್ಸ್ ಮಾಡಿ, ಮತ್ತು ಫ್ರೈಡ್ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಎಲ್ಲ ಕೋಟ್ ಆಗ್ತದಲ್ಲ, ನಂತರ ಇದಕ್ಕೆ ಸೆಸ್ಮಿ ಸೀಡ್ಸ್ ಉಂಟಲ್ಲ, ತಿಲ್ ಹೇಳ್ತೀವಿ, ವೈಟ್ ತಿಲ್, ಅದನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ತುಂಬ ಈಸಿ ಉಂಟು ರೆಸಿಪಿ, ಟ್ರೈ ಮಾಡಿ ನೋಡಿ, ಅಷ್ಟೇ ಟೇಸ್ಟಿಯಾಗಿ ಬರ್ತದೆ. ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ನೋಡಿ. ರೈಸ್ ವೈನ್ ಇಲ್ಲದಿದ್ರೂ ಪರವಾಗಿಲ್ಲ, ಹನಿ ಹಾಕ್ಬೋದು, ನೋ ಪ್ರಾಬ್ಲಮ್. ಆದರೆ ಇದೊಂದು ಪೇಸ್ಟ್ ನೀವು ತಗೊಂಡು ಬನ್ನಿ, ಚಿಕ್ಕದು ಕೂಡ ಸಿಗ್ತದೆ, ಅದನ್ನು ಆರ್ಡರ್ ಮಾಡಿ ಬರ್ತದಲ್ಲ ಮನೆಗೆ. ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿಯನ್ನು. ನಾನು ಇನ್ನೊಂದು ರೆಸಿಪಿ ಕೂಡ ಹಾಕ್ತೇನೆ, ಒಂದು 2-3 ರೆಸಿಪಿ ಉಂಟು ನನ್ನ ಹತ್ರ. ವಿಂಗ್ಸ್ ಇದೆ, ಕೊರಿಯನ್ ಇದು, ನಾನು ಹಾಕ್ತೇನೆ ನೆಕ್ಸ್ಟ್ ಬರುವ ಮಂತ್ಸಲ್ಲಿ ಎಲ್ಲ. ಇದನ್ನೊಮ್ಮೆ ಟ್ರೈ ಮಾಡಿ. ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.